ರಾತ್ರಿ 8 ಗಂಟೆಗೆ ಪೊಲೀಸ್ ಕರ್ಕೊಂಡೋಗಿ ತೆರವುಗೊಳಿಸೋದು ಇದೇನಂತಾರೆ ಇದನ್ನ? ಇದು ದೌರ್ಜನ್ಯ ಅಂತ ಕರೀಲ್ವಾ? ನಾವು ಶಾಸಕರಿಂದ ಗೌರವ ಕೊಡದೆ ಅತಿ ಮೀರಿ ಒಂದು ದೌರ್ಜನ್ಯಕ್ಕೆ ಒಳಗಾಗ್ತಾರಲ್ವಾ, ಇದನ್ನ ಏನಂತ ಕರೀತಾರೆ? ಎಲ್ಲೋ ಒಂದು ಕಡೆ 25 ಎಕರೆ ಜಮೀನಲ್ಲಿ ಕ್ರೀಡಾಂಗಣ ಬೇಕಂತ ತಗೊಂಡ್ಬಂದಿದ್ರೆ ನನ್ನ ಗಮನಕ್ಕೂ ಬರದೆ, ತಮ್ಮ ಗಮನಕ್ಕೆ ಬಂದಿದ್ದು ನಾನು ಕೊಟ್ಟಿದ್ದೀನಿ, ನನ್ನ ಗಮನಕ್ಕೂ ಬರದೆ ಇದು NOC ಕೊಡಲ್ಲ ಅಂತಂದ್ರೆ ಇದು ನಮ್ಗೆ ಏನ್ ಬೆಲೆ ಸಿಕ್ತಂಗೆ? MLAಗೆ ಏನೋ ಸರ್ ಅರಣ್ಯ ಇಲಾಖೆ ಆಗಿದ್ರೆ ಒಂದು ನೋಟಿಸ್ ಕೊಟ್ಟು, ಇಲ್ಲ ಅವ್ರಿಗೆ ರೈತರಿಗೆ ಒಂದು ಟೈಮ್ ಕೊಟ್ಟು ರೈತರ ಬೆಳೆ ಹಾಳಾಗ್ದಂಗೆ ಮಾಡ್ತಕ್ಕಂಥ ಧರ್ಮ ತಗೋಬೇಕು ಅಂತ. ನನ್ನ ಕ್ಷೇತ್ರದ ಮುಳಬಾಗಿಲು ತಾಲೂಕು ರೈತರಿಗೆ ಅರಣ್ಯ ಇಲಾಖೆ ಕೆಲವು ಸಿಬ್ಬಂದಿ ವರ್ಗದವರು ಗಂಭೀರ ಅನ್ಯಾಯದ ಬಗ್ಗೆ ಸರ್ಕಾರದ ಗಮನ ಸೆಳೆಯಕ್ಕೆ ಬಯಸ್ತೀನಿ. ಉತ್ತರವನ್ನು ಒದಗಿಸಿದ್ದಾರೆ. ಸುಮಾರು 4 ಬಾರಿ ಈ ಪ್ರಶ್ನೆ ಕೇಳಿದ್ದೆ. ಪುಣ್ಯ ಇವತ್ತು ನನಗೆ ಸಿಕ್ಕಿದೆ ನಿಮ್ಮ ಜೊತೆ ಮಾತಾಡಲಿಕ್ಕೆ. ನೀವು ಕರೆದು ನಾನು ಮಾತಾಡಿದಿರಿ, ಬಟ್ ಇವತ್ತು ನೇರವಾಗಿ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ನಿಮಗಿರ್ತಕ್ಕಂಥ ಸರ್ಕಾರದ ಬಗ್ಗೆ ಕಾಳಜಿ, ಸರ್ಕಾರದಲ್ಲಿ ಇದುವರೆಗೂ ಮಾಡ್ತಕ್ಕಂಥ ಕಾಳಜಿ, ಎಲ್ಲೋ ಒಂದು ಕಡೆ ನಿಮ್ಮ ಗಂಭೀರವಾದಕ್ಕಂಥ ಏನು ಮುಂದೆ ವಿಷನ್ ಇದೆ, ನಿಮ್ಮ ಅಧಿಕಾರಿಗಳು ತಪ್ಪುದಾರಿಗೆ ಎಳಿತಾ ಇದ್ದಾರೆ ಅಂತ ನನ್ನ ಮನವಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದು ನಾವು ಇದು ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ನಾವು ಒತ್ತುವರಿ ಮಾಡಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಸಭಾಧ್ಯಕ್ಷರೇ, ನಮ್ಮ ಮಿನಿಸ್ಟರ್ ಒಂದು ಮಾತು ಕೇಳ್ತೀನಿ. ರಾತ್ರಿ 8 ಗಂಟೆಗೆ ಪೊಲೀಸ್ ಕರ್ಕೊಂಡೋಗಿ ತೆರವುಗೊಳಿಸೋದು ಇದೇನಂತಾರೆ ಇದನ್ನ? ಇದು ದೌರ್ಜನ್ಯ ಅಂತ ಕರೀಲ್ವಾ? ಇವತ್ತು ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಅವ್ರ ಜೊತೆಯಲ್ಲಿ KDP ಮೀಟಿಂಗಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ನಾವು ಎಲ್ಲ ಶಾಸಕರು ಒಟ್ಟುಗೂಡಿ ಇದು ಅನ್ಯಾಯ ಆಗಬಾರ್ದು, ಸರ್ಕಾರ ಒಂದು ಆದೇಶ ಬರೋ ತನಕ ತಾವು ತಡೆಯಿಡಿ ಅಂತ DFO ಹೇಳಿದ್ರು ಕೂಡ ನಮ್ಮನ್ನು ಅತಿ ಮೀರಿ ನಾವು ಶಾಸಕರಿಂದ ಗೌರವ ಕೊಡದೆ ಅತಿ ಮೀರಿ ಒಂದು ದೌರ್ಜನ್ಯಕ್ಕೆ ಒಳಗಾಗ್ತಾರಲ್ವಾ, ಇದನ್ನು ಏನಂತ ಕರೀತಾರೆ? ಇದು ನನ್ನ ಮುಳಬಾಗಿಲು ತಾಲೂಕಿನ ಒಬ್ಬನ ಸಮಸ್ಯೆ ಅಂತ ನಾನು ಮಾತಾಡ್ತಾ ಇಲ್ಲ. ಇಡೀ ಕೋಲಾರ ಜಿಲ್ಲೆದ ಎಲ್ಲ ರೈತರು ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಇವತ್ತು ಏನಾಗಿದೆ ಅಂತಂದ್ರೆ, ಇಡೀ ಸರ್ಕಾರನೇ ಒಂದು ಕಡೆ ಇದ್ದಾಗ ನಿಮ್ಮ ಅರಣ್ಯ ಇಲಾಖೆನೇ ಒಂದು ಕಡೆ ಇದೆ. 90-80 ವರ್ಷದಿಂದ ಅದಿಂದಿರ್ತಕ್ಕಂಥ ಜಮೀನುಗಳನ್ನ ಏಕಾಏಕಿ ಇದು ಅರಣ್ಯ ಇಲಾಖೆ ಬರ್ತಾ ಇದೆ ಅಂತ ಕಿತ್ಕೊಳ್ಳೋದು ಇದು ಯಾವ ಧರ್ಮ ಅಂತ ನಾನು ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ. ಇವತ್ತು ನನ್ನ ಕ್ಷೇತ್ರದ ಒಂದು ಊರು ಶೆಟ್ಬರ್ಕಲ್ ಅಂತ ಒಂದು ಊರು, ಇವತ್ತು ಸರ್ವೆ ನಂಬರ್ 73-72ರಲ್ಲಿ ಗೋಮಾಳ ಜಮೀನು 22 ಎಕರೆ ಇದೆ. 90-80 ವರ್ಷಗಳಿಂದ ಕೊಟ್ಟಿದ್ದಾರೆ, ಗೋಮಾಳ ಜಮೀನು ಕೊಟ್ಟಿದ್ದಾರೆ, ಪಾಣಿ ಹೊಡ್ತಿದೆ, ರೈತರು ಅಧೀನದಲ್ಲಿದ್ದಾರೆ, ಅಲ್ಲಿ ಸ್ಕೂಲ್ ಇದೆ, ಒಂದು ಅಂಗನವಾಡಿ ಇದೆ, ಎಲ್ಲ ರೀತಿ ಇದ್ರೂ ಕೂಡ ರಾತ್ರಿ 8 ಗಂಟೆಗೆ ಹೋಗ್ಬಿಟ್ಟು ನಂದು ಅಂತ ಕಿತ್ಕೊಳ್ತಕ್ಕಂಥ ಧರ್ಮ ಇದೆಯಲ್ಲ, ಇದು ಯಾವ ಮಟ್ಟಿಗೆ ಸರಿ ಅಂತ ನಾನು ಕೇಳ್ತೀನಿ. ಯಾಕಂದ್ರೆ ಇದೀ ನಮ್ಮ KDPದಲ್ಲಿ ನಮ್ಮ ನೋವನ್ನು ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ವಿ, ಎಲ್ಲ ಶಾಸಕರು ಹೇಳಿದ್ವಿ, ಆ ಎಮ್ಮನ್ ಕರೆದು ಮಾತಾಡಿದ್ವಿ, DFN ಕರೆದು ಮಾತಾಡಿದ್ವಿ, ಸದ್ಯಕ್ಕೆ ಸಾಕು ನಿಲ್ಲಿಸಿ, ಸರ್ಕಾರದಿಂದ ಒಂದು ಆದೇಶ ಬರ್ತಕ್ಕ ನಿಲ್ಲಿಸಿ ಅಂತಂದ್ರು ಕೂಡ ನಮ್ಮನ್ನು ಅತಿ ಮೀರಿ ಕೂಡ ಅಮ್ಮ ಹೋಗ್ತಿದ್ರು ಅಂತಂದ್ರೆ ಇದು ನಮಗೆ ಶಾಸಕರಾಗಿ ಒಬ್ಬ ಜಿಲ್ಲಾ ಉಸ್ತುವಾರಿ ಅವ್ರಿಗೊಂದು ಮರ್ಯಾದಿಲ್ವಾ? ಯಾಕಂದ್ರೆ ಸುಮಾರು ವರ್ಷಗಳಿಂದ ಇದು ಕಾಟ ಆಗ್ತಾ ಇದೆ. ಇದು ನಾನೊಬ್ಬಂದಲ್ಲ, ನನ್ನ ತಾಲೂಕದಲ್ಲ, ಎಲ್ಲ ತಾಲೂಕಲ್ಲೂ ಇದೇ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಒಂದು ಗಮನ ತಂದಿದ್ದೆ ನಮ್ಮ ಸಚಿವರಿಗೆ. ಅಣ್ಣ, ಅನ್ನಳ್ಳಿ ಸರ್ವೆ ನಂಬರ್ 117, 118, 119 25 ಎಕರೆ ಜಮೀನನ್ನ ಒಂದು ಕ್ರೀಡಾಂಗಣಕ್ಕೆ ಅಲಾಟ್ ಮಾಡಿದ್ವಿ. ಇವತ್ತು ಯಾರೋ ಒಂದು ಗುಜರಾತ್ ಕಂಪ್ನಿಯವರು ನಮ್ಮ ಕುಮಾರಸ್ವಾಮಿ ಕಡೆ, ನಮ್ಮ ಅಣ್ಣ ಕಡೆಯಿಂದ ಒಂದು 25 ಕೋಟಿ ಹಣ ಬಿಡುಗಡೆ ಮಾಡ್ಕೊಂಡ್ ಬಂದಾಗ ಏಕಾಏಕಿ ಒಬ್ಬ ಶಾಸಕರು ಗೊತ್ತಿಲ್ಲದೆ ಇವ್ರು ಏನಾಗ್ತದೆ, ಇಲ್ಲಿ ಬಾವಲಿ ಓಡ್ತಿದೆ, ಕೊಡ್ಲಿಕ್ಕೆ ಆಗಲ್ಲ ಅಂತ ಒಂದು ನಿಮಗೆ ಲೆಟರ್ ಕಳಿಸ್ತಾರೆ. ಇದು ಯಾಕೆ ನಮ್ಗೆ ಅರ್ಥ ಆಗ್ತಾರೆ, ಎಲ್ಲಿ ಹೋಗ್ತಿದೆ ಅರ್ಥ ಆಗ್ತಲ್ಲ. ನಿಮಗಿರ್ತಕ್ಕಂಥ ಕಾಳಜಿ ನಿಮ್ಮ ಅಧಿಕಾರಿಗೆ ಯಾಕೆ ಬರ್ತಾ ಇಲ್ಲ ಅಂತ ಅರ್ಥ ಆಗ್ತಲ್ಲ ನಮಗೆ. ಇವತ್ತು ನಾವು ಈ ಸರ್ಕಾರದಲ್ಲಿ ನೀವು ಸಚಿವರಾಗಿದ್ರು ಕೂಡ, ನಾವು ಶಾಸಕರಾದ್ರು ಕೂಡ, ದಿನ ಬೆಳಗ್ಗೆ ಆದ್ರೂ ಕೂಡ ರೈತರ ಸಮಸ್ಯೆ ಇದಾಗ್ತಾ ಇದ್ರೆ ಇದೆಲ್ಲ ಒಂದು ಕಡೆ ನಮ್ಗೆ ಅವಮಾನ ಆಗ್ತಾ ಇದೆ. ನೀವು ಅರ್ಥ ಮಾಡ್ಕೊಬೇಕು. ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಅಡ್ಡಿಪಡಿಸ್ತಾ ಇಲ್ಲ. ನಮ್ಮ ಏನು ಜಂಟಿ ಸರ್ವೆ ಮಾಡಿ, ಯಾಕಂದ್ರೆ ಇವರು ಮತ್ತು ನೀವು ಜಂಟಿ ಸರ್ವೆ ಮಾಡಿ ಅದಿಂದಲ್ಲಿ ಕರ್ನಾಟಕ ನೀವು ನಿಮ್ದೇ ಆಗಿದ್ರೆ, ಏನೋ ಸರ್ ಅರಣ್ಯ ಇಲಾಖೆ ಆಗಿದ್ರೆ ಒಂದು ನೋಟಿಸ್ ಕೊಟ್ಟು, ಇಲ್ಲ ಅವ್ರಿಗೆ ರೈತರಿಗೆ ಒಂದು ಟೈಮ್ ಕೊಟ್ಟು ರೈತರ ಬೆಳೆ ಹಾಳಾಗ್ದಂಗೆ ಮಾಡ್ತಕ್ಕಂಥ ಧರ್ಮ ತಗೋಬೇಕು ಅಂತ ನನ್ನ ಮನವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅರಣ್ಯ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇವತ್ತು ಭೂಭಾಗದ ಸುಮಾರು 33% ಅರಣ್ಯ ಇರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ 21% ಅರಣ್ಯ ಇದೆ. ಕೋಲಾರಿನಲ್ಲಿ ಸುಮಾರು 50,000 ಹೆಕ್ಟೇರ್ ಅರಣ್ಯ ಪ್ರದೇಶ ಇದೆ, 7% ಅರಣ್ಯ ಇದೆ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 9,860 ಎಕರೆ ಜಮೀನು ಅಕ್ರಮವಾಗಿ ಅರ್ಧ 5,000 ಎಕರೆ ಮಂಜೂರಾತಿಯಾಗಿದೆ. ಸುಮಾರು 4,000ಗಿಂತಲೂ ಹೆಚ್ಚಿನ ಒಂದು ಜಮೀನು ಒತ್ತುವರಿಯಾಗಿದೆ. ಈ ಎಲ್ಲೆಲ್ಲಿ ಒತ್ತುವರಿ ಆಗಿದ್ದಂಥ ಪ್ರಕರಣಗಳಿದ್ದಾವೆ. ಇದರಲ್ಲಿ ವಿಶೇಷವಾಗಿ ಗೌರವಾನ್ವಿತ ಸದಸ್ಯರು ಏನೊಂದು ಪ್ರಶ್ನೆ ಮಾಡಿದ್ದಾರೆ, ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೋಲಾರ ಪ್ರಾದೇಶಿಕ ಅರಣ್ಯ ವಿಭಾಗ ವ್ಯಾಪ್ತಿಯ ಬಂಗಾರಪೇಟೆ ವಿಭಾಗದ ಮುಳಬಾಗಿಲು ಅರಣ್ಯ ವಲಯದ ಕಾಶಿಪುರ ಅರಣ್ಯ ಪ್ರದೇಶವು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇವತ್ತು ನಂಬರ್ 10947 FT ದಿನಾಂಕ 29/5/1896ರಂತೆ ಅಧಿಸೂಚಿತ ಅರಣ್ಯ ಪ್ರದೇಶವಾಗಿದ್ದು
ಇದು ನಮ್ಮ ಗಮನಕ್ಕೂ ನೋಟಿಫಿಕೇಶನ್ ಎಲ್ಲ ಕಳಿಸ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳ್ತೇನೆ. ಇದು 1890ರಲ್ಲಿ ಅಧಿಸೂಚಿತ ಅರಣ್ಯ ಅಂತೇಳಿ ಹೇಳಿ ಈಗಾಗಲೇ ಅಧಿಸೂಚನೆ ಆಗಿದೆ. ಅಧಿಸೂಚಿತ ಅರಣ್ಯ ಅಂತ ಹೇಳಿದ್ರೆ ಇದು ಮೀಸಲು ಅರಣ್ಯ. ಮೀಸಲು ಅರಣ್ಯ ಒಂದು ಸಲ ಘೋಷಣೆ ಆಯಿತು ಅಂತ ಹೇಳಿದ್ರೆ ಆ ಮೀಸಲು ಅರಣ್ಯ ಯಾವುದೇ ಅರಣ್ಯವಲ್ಲದ ಕೆಲಸ ಕಾರ್ಯಗಳಿಗೆ FC ಇಲ್ಲದೆ ತಿರುವಳಿ ಇಲ್ಲದೆ ರಾಜ್ಯ ಸರ್ಕಾರನೂ ಕೊಡ್ಲಿಕ್ಕಾಗಲ್ಲ, ಕೇಂದ್ರ ಸರ್ಕಾರನೂ ಕೊಡ್ಲಿಕ್ಕಾಗಲ್ಲ. ಇದಕ್ಕೆ ನಿಯಮಾವಳಿಗಳಿದೆ. ಕಾಲಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಇದ್ರ ಬಗ್ಗೆ ತೀರ್ಪನ್ನು ಕೊಟ್ಟಿದೆ. ಇವತ್ತಿಗೆ ಇತ್ತೀಚೆಗೆ ಇನ್ನೊಂದು ತೀರ್ಪು ಬಂದಿದೆ. ಆ ತೀರ್ಪಿನಲ್ಲಿ ಒಂದು ವೇಳೆ ಅಧಿಸೂಚಿತ ಅರಣ್ಯ ಅಂತ ಆಗಿದ್ದರೆ ಆ ಅರಣ್ಯ ಪ್ರದೇಶ ಕಂದಾಯ ಇಲಾಖೆಯ ಹೆಸರಿನಲ್ಲಿ ಇದ್ದರೆ ಅದು ಏನಾದರೂ ಅಕ್ರಮವಾಗಿ ಇವತ್ತು ಗ್ರ್ಯಾಂಟ್ ಆದರೆ ಅಥವಾ ಒತ್ತುವರಿ ಆಗಿದ್ರೆ ಅಂಥದ್ದು ಒಂದು ವಿಶೇಷ ತನಿಖಾ ತಂಡ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಅದು ವಾಪಸ್ ಮತ್ತೆ ಅರಣ್ಯಕ್ಕೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಲಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಾದ್ಯಂತ ಬೆಂಗಳೂರು ಸೇರಿಕೊಂಡು ಈಗಾಗಲೇ ಬೆಂಗಳೂರಲ್ಲಿ ಸಹಿತ ಸುಮಾರು 250 ಎಕರೆ 10,000 ಕೋಟಿ ರೂಪಾಯಿ ಮೌಲ್ಯದ ಅರಣ್ಯ ಒತ್ತುವರಿ ಆಗಿದ್ದಂಥದ್ದು ನಾವು ತೆರವುಗೊಳಿಸಿದ್ದೇವೆ. ಅರಣ್ಯ ಅಂತೇಳಿ ಆಗಿದೆ. ಈಗ ಸುಮಾರು 30-40 ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳುವ ಅರಣ್ಯ ಪ್ರದೇಶ ಒತ್ತುವರಿ ಬೆಂಗಳೂರಿನಲ್ಲಿ ಆಗಿದ್ದಂಥದ್ದು ಈಗ ವ್ಯಾಜ್ಯ ನಡೀತಾ ಇದೆ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ. ಈಗ ಏನು ರಾತ್ರೋರಾತ್ರಿ ಏಕಾಏಕಿ ಬರುವಂಥದ್ದಿದೆ ಅದಕ್ಕೆ ಅವಕಾಶ ಇಲ್ಲ. ಇವತ್ತು ಇಂಥ ಪ್ರಕರಣಗಳು, ಈ ಪ್ರಕರಣಗಳಲ್ಲಿಯೂ ಸಹಿತ ತಾವೇನು ಕೇಳಿದಿರಿ ಪ್ರಶ್ನೆ ಕೇಳಿದ್ದಂಥದ್ದು ಇವತ್ತು ಕುಮದೇನಹಳ್ಳಿ, ಶೆಟ್ಟಿ ಬನಕನಹಳ್ಳಿ, ಅತ್ತಿಕುಂಟೆ ಹೀಗಾಗಿ ಎಲ್ಲ ಕಡೆ ಅಧಿಸೂಚನೆ ಆಗಿದ್ದಂಥದ್ದು 351 ಎಕರೆ. ಈ 351 ಎಕರೆಯಲ್ಲಿ ಸುಮಾರು ಒತ್ತುವರಿಯಾದ ಅರಣ್ಯ ಪ್ರದೇಶ 25 ಎಕರೆ. 25 ಎಕರೆ ಒತ್ತುವರಿ ಆಗಿದಂಥದ್ದು ನಮ್ಮ ಇಲಾಖೆ ಕಡೆಯಿಂದ ನನಗೆ ಬಂದ ಮಾಹಿತಿ ಪ್ರಕಾರ, ನನಗೆ ಕೊಟ್ಟ ಮಾಹಿತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ತಮಗೆ ಬೇಕಾದರೆ ನಾನು ಕರೆಸ್ತೊಂದು ಸಭೆ ಮಾಡ್ತೀನಿ. ಇವತ್ತು ನನಗೆ ಕೊಟ್ಟ ಮಾಹಿತಿ ಪ್ರಕಾರ ಈ 25 ಎಕರೆ ಏನು ಒತ್ತುವರಿ ಆಗಿದ್ದಂಥದ್ದು ಆ ಒತ್ತುವರಿದಾರರಿಗೆ ನೋಟಿಸ್ ಕೊಡಲಾಗಿದೆ. ಅದಾದಮೇಲೆ ಕೆಲವೊಂದು ಒತ್ತುವರಿದಾರರು ಇವತ್ತು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಡಿಸ್ಮಿಸ್ ಮಾಡಿದೆ. ಕೋರ್ಟ್ ಡಿಸ್ಮಿಸ್ ಮಾಡಿದ ಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ತೆರವು ಮಾಡೋಕ್ಕಿಂತ ಪೂರ್ವದಲ್ಲಿ ಏನು ನಿಯಮ ಇದೆ 64A ಮಾಡುವಂಥದ್ದು, 64A ನಿಯಮ ಮಾಡುವಂಥದ್ದು ACFಗಳು ಮಾಡ್ತಾರೆ. ACFಗಳು ಮಾಡಿದ ಮೇಲೆ ಮುಂದೆ ಮತ್ತೆ CFಗೆ ಅವರು ಅಪೀಲ್ ಹೋಗ್ಬೋದು. ಅಪೀಲ್ ಹೋಗ್ಲಿಕ್ಕೂ ಅವಕಾಶ ಕೊಡಲಾಗಿದೆ. ಅಪೀಲ್ ಅವ್ರು ಹೋಗಿದ್ದಂಥ ಸಂದರ್ಭದಲ್ಲಿ ಅಪೀಲ್ ಸಹಿತ ಡಿಸ್ಮಿಸ್ ಆದ ನಂತರ ಅವರಿಗೆ ಮಾಹಿತಿಯನ್ನು ಕೊಟ್ಟು ಈ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಕಾನೂನುಬದ್ಧವಾಗಿ ನಿಯಮಾನುಸಾರವೇ ಒತ್ತುವರಿ ತೆರವು ಮಾಡಲಾಗಿದೆ. ಇದು ಮುಂದಿನ ಪೀಳಿಗೆ ಹಿತದೃಷ್ಟಿಯಿಂದ ಮಾಡಿದಂಥದ್ದು. ಸುಮಾರು ರಾಜ್ಯದಲ್ಲಿ ಲಕ್ಷಾಂತರ ಅಂದರೆ ಇವತ್ತು ನಾವು ಅರಣ್ಯ ಉಳಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಆದಾಗ್ಯೂ ಮಾನ್ಯ ಸದಸ್ಯರೇನು ಹೇಳಿದ್ದಾರೆ, ಅಧಿಕಾರಿಗಳು ಏಕಾಏಕಿಯಾಗಿ ಬರ್ತಾರೆ ಅಥವಾ ಯಾರ ಗಮನಕ್ಕೂ ತರೋದಿಲ್ಲ, KDPಯಲ್ಲಿ ಚರ್ಚೆ ಆಗಿದೆ ಅಥವಾ ಶಾಸಕರ ಗಮನಕ್ಕೂ ತರೋದಿಲ್ಲ ಅನ್ನುವಂಥದ್ದು ಏನು ಕಾಯ್ದೆ ಕಾನೂನು ನಿಯಮಗಳು ಅವೆಲ್ಲವನ್ನು ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೇನೆ. ಇಂಥ ಪ್ರಕರಣಗಳಲ್ಲಿ ಮೊದಲೇ ಹೋಗಿ ಜನಪ್ರತಿನಿಧಿಗಳೇ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಇವತ್ತು ಕಾನೂನು ಮಾಡಿದಂಥವ್ರು ಇವತ್ತು ನಾವೆಲ್ಲ ಇದ್ದೇವೆ. ಕಾನೂನಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ಇಲ್ಲಿ ನಾವೇ ಮಾಡಬೇಕಾಗತ್ತೆ, ಅಥವಾ ಲೋಕಸಭೆಯಲ್ಲಿ ಮಾಡಬೇಕಾಗುತ್ತೆ, ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವೇ ಹೋಗಿ ಒಂದು ಅಪೀಲನ್ನು ಆಗುತ್ತೆ. ಅವರು ಕಾಯ್ದೆ ನಿಯಮ ಕಾನೂನು ರೀತಿಯ ಅತಿಕ್ರಮಣ ತೆರವು ನಡೆದಿದೆ. ಮತ್ತು ತಾವು ಹೇಳಿದ್ದೀರಿ ಜಾಯಿಂಟ್ ಸರ್ವೆ ಮಾಡಿದ್ದಾರೆ, ಜಂಟಿ ಸಮೀಕ್ಷೆನೂ ಆಗಿದೆ. ಇವತ್ತು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಮೋಜನಿ ಇವು ಮೂವರು ಕೂಡಿ ಜಂಟಿ ಸರ್ವೆನೂ ಮಾಡಿ ಜಂಟಿ ಸರ್ವೆ ಮ್ಯಾಪ್ ಸಹಿತ ಕೊಟ್ಟಿದ್ದಾರೆ. ಆ ಮ್ಯಾಪ್ ಕೊಟ್ಟ ನಂತರ ಇವತ್ತು ಯಾವುದು ಅರಣ್ಯವಲ್ಲದ ಪ್ರದೇಶದಲ್ಲಿ ಇವತ್ತು ಅರಣ್ಯ ತೆರವು ಮಾಡಿದ್ದಾರೆ ಅಂತ ತಾವು ಶಾಸಕರ ಗಮನದಲ್ಲಿದೆ. ಆದರೆ ಅರಣ್ಯವಲ್ಲದ ಪ್ರದೇಶದಲ್ಲಿ ಯಾವುದೇ ರೀತಿಯ ತೆರವು ಕಾರ್ಯಾಚರಣೆ ಆಗಿಲ್ಲ. ಅಂಥ ಪ್ರಕರಣಗಳೇನಾದರೂ ಆಗಿದ್ದರೆ ತಮ್ಮ ಹತ್ರ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇವತ್ತು ನಿಮ್ಮಲ್ಲಿ ಎವಿಡೆನ್ಸ್ ಇದ್ದರೆ ನಾನು ಸೂಕ್ತ ಕ್ರಮ ತೆಗೆದುಕೊಳ್ತೇನೆ. ಉತ್ತರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಸೊಗಸಾಗಿ ಹೇಳಿದ್ದಾರೆ, ಒಪ್ಕೊಂತೀನಿ ಎಲ್ಲ ಹೇಳಿ. ಎಲ್ಲೋ ಒಂದು ಕಡೆ ತಮ್ಮ ಅಧಿಕಾರಿಗಳು ತಮ್ಮನ್ನು ಗಮನ ಬೇರೆ ಕಡೆ ಸೆಳೀತಾ ಇದ್ದಾರೆ. ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಕಳೆದ ವರ್ಷದಲ್ಲಿ 4.25 ಕೋಟಿ ಅಮೌಂಟ್ ಡ್ರಾ ಮಾಡಿದ್ದಾರೆ. ನಾನು ಪ್ರಶ್ನೆ ಕೇಳಿದೆ, ಏತಕ್ಕೋಸ್ಕರ ಡ್ರಾ ಮಾಡಿದ್ದೀನಿ ಅಂತ ಪ್ರಶ್ನೆ ಕೇಳಿದೆ, ಅದು ಉತ್ತರ ಕೊಟ್ಟಿದ್ದಾರೆ.
ಒಂದೊಂದು ಗಿಡ ಮೇಂಟೈನ್ ಮಾಡ್ಲಿಕ್ಕೆ 55,000 ರೂಪಾಯಿ ನಾವು ಡ್ರಾ ಮಾಡಿದೀವಿ ಅಂತ ಹೇಳ್ತಾರೆ. ಇವತ್ತು ಕೆಲವು ಅಧಿಕಾರಿಗಳು ಯಾವ ರೀತಿ ನಿಮ್ಮನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತಂದ್ರೆ, ನಾನೊಬ್ಬ ಶಾಸಕನಾಗಿ ಹೇಳ್ತೀನಿ, ಯಾಕಂದ್ರೆ ನಮ್ಮನ್ನು ಕಂಟ್ರೋಲ್ ಮಾಡಕ್ ಹೋಗ್ತಾ ಇಲ್ಲ, ನಮಗೆ ಕಂಟ್ರೋಲ್ ತಪ್ಪು ಹೋಗ್ತಿದ್ದಾರೆ. ಅವರು KDP ಮೀಟಿಂಗಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ನೀವನ್ನ ಅರಣ್ಯ ಇಲಾಖೆ ತಗೊಂಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಗೋಮಾಳ ಜಮೀನು 22 ಎಕರೆ ಜಮೀನನ್ನ ಕೊಟ್ಟು 30 ವರ್ಷ ಆಗಿದೆ, ಪಾಣಿ ಬರ್ತಾ ಇದೆ, ರೈತರು ಬೆಳೆ ಹಾಕಿದ್ದಾರೆ. ಅಟ್ಲೀಸ್ಟ್ ನಿಮ್ಮದೇ ಆಗಿದ್ದಾಗ ರೆವಿನ್ಯೂ ಇಲಾಖೆ ಮತ್ತು ನಿಮ್ಮ ಅರಣ್ಯ ಇಲಾಖೆ ಜಂಟಿ ಸರ್ವೆ ಮಾಡಿ ಅದು ನಿಮ್ಮದೇ ಆಗಿದ್ರೆ, ನಿಮ್ಮ ಜಮೀನು ನಿಮ್ಮದೇ ಆಗಿದ್ರೆ ಒಂದು ನೋಟಿಸ್ ಕೊಟ್ಟು ಆ ಬೆಳೆ ಆದ್ಮೇಲೆ ತಗೊಂಡ್ರೆ ತುಂಬಾ ಉತ್ತಮ ಅಂತ ನನ್ನ ಅನಿಸಿಕೆ. ಇದು ನನ್ನ ಕಳಕಳಿಜಿ ಮನವಿ. ಇವತ್ತು ಏನಾಗಿದೆ ಅಂದ್ರೆ, ದುಡ್ಡು ಕೊಟ್ರೆ NOC ಬೇಗ ಸಿಗ್ತಾ ಇದೆ, ದುಡ್ಡು ಕೊಡ್ದವ್ರೆ ಅಳಿಸ್ತಾ ಇದ್ದಾರೆ. ಇವತ್ತು ಅಳಿಸ್ತಾ ಇದ್ದಾಗ ಜನ ಎಲ್ಲಿ ಹೋಗ್ತಾರೆ? MLA ಮನೆಗೆ ಬರ್ತಾರೆ. ನಾನು ಕೇಳಿದಾಗ ಈ ಆರೋಪ ಹೇಳ್ತಾರೆ DCF ಮೇಲೆ ಕಣ್ಣಿಕ್ತಾರೆ, ಅವ್ರು ಕೊಡ್ತಾ ಇಲ್ಲ ಅಂತ. ಅವ್ರು ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾ ಇದ್ದಾರೆ. ಇದೇನಾಗಿದೆ ಅಂದ್ರೆ, ಇಬ್ರು ಹೆಣ್ಮಕ್ಳ ಜೊತೆ ಈ ಕೋಳಿ ಜಗಳ ಆಗ್ಬಿಟ್ಟಿದೆ ನಂತ. ಇವತ್ತು ಕೋಳಿ ಜಗಳ ಆಗ್ಬಿಟ್ಟಿದೆ. ದಯವಿಟ್ಟು ನಿಮಗೊಂದು ಕಳಕಳಿಜಿ ಮನವಿ ಇದೆ ಇಲಾಖೆ ಬಗ್ಗೆ, ಇಂಥದಕ್ಕೆಲ್ಲ ಗಂಭೀರವಾಗಿ ಪರಿಗಣಿಸಿ. ನಾನು ಎಲ್ಲೋ ಒಂದು ಕಡೆ 25 ಎಕರೆ ಜಮೀನಲ್ಲಿ ಕ್ರೀಡಾಂಗಣ ಬೇಕಂತ ತಗೊಂಬಂದಿದ್ರೆ ನನ್ನ ಗಮನಕ್ಕೂ ಬರದೆ, ತಮ್ಮ ಗಮನಕ್ಕೆ ಬಂದಿದ್ದು ನಾನು ಕೊಟ್ಟಿದ್ದೀನಿ, ನನ್ನ ಗಮನಕ್ಕೂ ಬರದೆ ಇದು NOC ಕೊಡಲ್ಲ ಅಂತಂದ್ರೆ ಇದು ನಮ್ಗೆ ಏನು ಬೆಲೆ ಸಿಕ್ತಂಗೆ? MLAಗೆ ತಾವು ಒಂದು ಆಸೆ ಇದೆ, ಜನಪ್ರತಿನಿಧಿ ನಾವು ಎಲ್ಲೋಗ್ಬೇಕು? ಇಂಥದೆಲ್ಲ ಸರಿಪಡಿಸ್ಬೇಕಾದ್ರೆ ದಯವಿಟ್ಟು ಆದಷ್ಟು ಬೇಗ ಕೋಲಾರ ಜಿಲ್ಲೆಯ ಇಲಾಖೆ ಏನು ತಮ್ಮ ಇಲಾಖೆ ಇದೆ, ನಮ್ಮ ಎಲ್ಲಾ ಶಾಸಕರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಕ್ರಮಬದ್ಧವಾಗಿ ಇದನ್ನ ಪರಿಗಣಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅರಣ್ಯ ಇಲಾಖೆಯಲ್ಲಿ ಯಾವುದೇ ಅಕ್ರಮಕ್ಕೆ, ಯಾವುದೇ ಅವ್ಯವಹಾರಕ್ಕೆ ಆಸ್ಪದ ಇಲ್ಲ. ಇವತ್ತು ತಾವೇನು ಹೇಳ್ತಾ ಇದ್ದೀರಿ, ಮರ ಬೆಳೆಸಲಿಕ್ಕೆ, ಗಿಡ ಬೆಳೆಸಲಿಕ್ಕೆ, ಪೋಷಣೆ ಮಾಡಲಿಕ್ಕೆ ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ, ದುಡ್ಡು ಎತ್ತಿದ್ದಾರೆ ಅಂತ ಹೇಳಿ ಇಲ್ಲಿಯವರೆಗೆ ನನಗೆ ದೂರು ಬಂದಿಲ್ಲ. ತಾವು ದೂರು ಕೊಟ್ಟರೆ ನಾನು ವಿಶೇಷ ತನಿಖಾ ತಂಡದಿಂದ ತನಿಖೆ ಮಾಡಿಸ್ತೀನಿ. ತನಿಖಾ ವರದಿ ಆಧಾರದ ಮೇಲೆ ತಪ್ಪು ಮಾಡಿದರೆ ಖಂಡಿತವಾಗಿಯೂ ಇವತ್ತು ಅರಣ್ಯ ನಾನು ಅಂಥ ಅಧಿಕಾರಿಗಳ ಮೇಲೆ ಯಾರ್ಯಾರು ಆ ತಪ್ಪಿನಲ್ಲಿ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಅಂಥವ್ರ ಮೇಲೆ ಕ್ರಮ ಜರುಗಿಸ್ತೇನೆ. ಒಂದು ವೇಳೆ ನಿಮಗೆ ಇವತ್ತಲ್ಲಿ ಏನೇ ಒಂದು ಸರ್ಕಾರಿ ಕಾಮಗಾರಿ ಕೆಲಸ ಕಾರ್ಯಗಳು ಮಾಡೋದಿದ್ದರೆ ಇವತ್ತು ತಾವು ಚರ್ಚೆ ಮಾಡಿ ಯಾವುದಾದ್ರೂ ಅರಣ್ಯ ಇಲಾಖೆ ಜಮೀನು ಬೇಕು ಅಂದರೆ ಅದಕ್ಕೆ ಅರಣ್ಯ ತಿರುವಳಿ FC ಅಂತೀವಿ, ಫಾರೆಸ್ಟ್ ಕ್ಲಿಯರೆನ್ಸ್ ತೆಗೆದುಕೊಳ್ಳಬೇಕು. ಅದು ಬರೀ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ನಮಗೆ ಪರಿವೇಶ್ ಪೋರ್ಟಲ್ನಲ್ಲಿ ಹಾಕಿದ ಮೇಲೆ ಪರ್ಯಾಯ ಜಮೀನು ಕೊಟ್ಟು ಕಾಂಪನ್ಸೇಟರಿ ಅಫಾರೆಸ್ಟೇಷನ್ಗೆ ದುಡ್ಡು ಕಟ್ಟಬೇಕಾಗ್ತದೆ. NPUಗೆ ದುಡ್ಡು ಕಟ್ಟಿ ಅಲ್ಲಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪರಿವೇಶ್ ಪೋರ್ಟಲ್ನಿಂದ ಸ್ಟೇಜ್ 1 ಅಪ್ರೂವಲ್ ತೆಗೆದುಕೊಂಡು ಆ ಅರಣ್ಯ ಭೂಮಿಯನ್ನು ನಾವು ಸರ್ಕಾರಿ ಕೆಲಸ ಕಾರ್ಯಗಳಿಗೆ, ಅಭಿವೃದ್ಧಿ ಪರ ಯೋಜನೆಗಳಿಗೆ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ನಾನು ಇವತ್ತು ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ಹೇಳ್ತೀನಿ. ಸ್ಟೇಡಿಯಂ ಏನಿದೆ, ಫ್ಲಡ್ ಲೈಟ್ಸ್ ಡಿಸ್ಟರ್ಬ್ ಮಾಡ್ತದೆ ಅನ್ನುವಂಥದ್ದು ವೈಲ್ಡ್ ಲೈಫ್. ಅಲ್ಲಿ ನಿಮ್ಮಲ್ಲಿ ಬ್ಯಾಟ್ಸ್ ಅಂತಿದೆ, ಆ ಬ್ಯಾಟ್ಸ್ ಅನ್ನುವಂಥ ಒಂದು ಏನು ಇದೆ ಅದಕ್ಕೆ ಡಿಸ್ಟರ್ಬ್ ಮಾಡ್ತದೆ ಅನ್ನುವಂಥದ್ದು ತಜ್ಞರ ಒಂದು ವರದಿ. ಆ ವರದಿ ಆಧಾರದ ಮೇಲೆ ನಮ್ಮವರು NOC ಕೊಟ್ಟಿಲ್ಲ. ಆದರೂ ತಮಗೆ ಕರೆಸ್ತೀನಿ, ಬೇಕಾದ್ರೆ ಒಂದು ಚರ್ಚೆ ಮಾಡೋಣ, ಅದಕ್ಕೆ ಯಾವ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಅಧ್ಯಕ್ಷೆ, ತಾವು ಕೋಲಾರ ಜಿಲ್ಲೆಗೆ ಬಂದು ಎಲ್ಲಾ ಶಾಸಕರನ್ನು ಕರೆದು ಎಲ್ಲಾ ಶಾಸಕರನ್ನು ಕರೆದು 69 ಪರಿವರ್ತನೆ ಮಾಡ್ಬಿಡಿ. ಹೊಸ ಶಾಸಕರನ್ನ ನಾವು ಹೊಸ ಶಾಸಕ ಸ್ವಲ್ಪ ಅವಕಾಶ ಕೊಡ್ರ ನಂಗೆ. ಇಲ್ಲ ಹೇಳ್ತಾ ಇರೋದು ಸರ್, 69 ಪರಿವರ್ತನೆ ಮಾಡೋಣ. ಇಲ್ಲ, ಅವ್ರ ಕೋಲಾರ ಜಿಲ್ಲೆಗೆ ಬಂದು ಎಲ್ಲ ಬಗೆಹರಿತದೆ. ಅಣ್ಣ, ಒಂದ್ಸರಿ ನೀವು ಕೋಲಾರ ಜಿಲ್ಲೆಗೆ ಬಂದು ನಮ್ಮನ್ನೆಲ್ಲ ಕರೆದು ಅಧಿಕಾರಿ ಜೊತೆ ಒಂದು ಮೀಟಿಂಗ್ ಮಾಡಿ ಎಲ್ಲ ಸಾಲ ಬೆಂಗಳೂರಲ್ಲೇ ನಮ್ಮ ಕೋಲಾರ ಇದುವರೆಗೂ ಬಂದಿಲ್ಲ, ಕೋಲಾರಕ್ಕೆ ಬರ್ಲಿ ಅಂತ ಕೇಳ್ತೀನಿ. ಕೃಷ್ಣಮೂರ್ತಿ ಇದರಲ್ಲಿ ಒಂದೇ ಒಂದು